ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ತಮ್ಮನೇನಲ್ಲಿ ನೋಡಿರೋಂಗೆ ಹೇಗೆ ಮನೇಲೇ ಕುತ್ಕೊಂಡು ದುಡ್ಡು ಅರ್ನ್ ಮಾಡೋದು ಅಂತೆಲ್ಲ ನಿಮ್ಮ ಹತ್ರ ನೀವು ಕೇಳ್ತಾ ಇದ್ರಿ. ಯಾವ ರೀತಿ ಅಂದರೆ ನಾವು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಮನೇಲೇ ಕುತ್ಕೊಂಡು ಯಾವ ರೀತಿ ಅರ್ನ್ ಮಾಡ್ಬೋದು ಅಂತೇಳಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ. ಸೊ ಇದಕ್ಕೆ ನಾನು ಹೇಳೋದು ನಿಮಗೆ ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಅಂತೂ ನಿಮಗೆ ದೊಡ್ಡ ಅಮೌಂಟ್ ಅರ್ನ್ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ನೀವು ಒಂದು ತಿಂಗ್ಳಿಗೆ ಒಂದು ಎಷ್ಟು ಒಂದು 10,000 ಒಳಗಡೆ ಅಂತೂ ಕೂಡ ನೀವು ಈಸಿಯಾಗಿ ಅರ್ನ್ ಮಾಡ್ಬೋದು. ಸೊ ಅದನ್ನು ಯಾವ ರೀತಿ ಅರ್ನ್ ಮಾಡೋದು ಅಂತ ನಾನು ಹೇಳ್ತೀನಿ. ಈಗಂತೂ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಹೇಗಾಗ್ಬಿಟ್ಟಿದೆ ಅಂದರೆ ಹೆಣ್ಮಕ್ಳೆಲ್ಲ ಆರಾಮಾಗಿ ಮನೇಲೇ ಕೂತ್ಕೊಂಡು ಈಸಿಯಾಗಿ ಅರ್ನ್ ಮಾಡೋಷ್ಟು ಸೋಷಿಯಲ್ ಮೀಡಿಯಾ ಬೆಳೆದಿದೆ. ಸೊ ಅದಕ್ಕೋಸ್ಕರ ಈಗ ನಾನು ಯಾವ ರೀತಿ ಅಂದರೆ ನಾನು ಈ ಆ್ಯಪ್ ಮೇಲೆ ಡಿಪೆಂಡ್ ಆಗಿಲ್ಲ, ಬಟ್ ಈ ಆ್ಯಪಿಂದ ಒಂದು ಸ್ವಲ್ಪ ಆದರೂ ಇನ್ಕಮ್ ನನಗೆ ಬರ್ತಾ ಇದೆ. ಸೊ ಅದನ್ನು ಅಟ್ಲೀಸ್ಟ್ ಕೆಲವು ಗೊತ್ತಿಲ್ಲದಿರೋ ಹೆಣ್ಮಕ್ಳಿಗೆ ಮನೇಲೇ ಕೂತ್ಕೊಂಡು ಅಕ್ಕ ನಮ್ಗೆ ಅಟ್ಲೀಸ್ಟ್ ಖರ್ಚಿಗೆ ಬರೋಷ್ಟು ಬರಲಿ, ಒಂದು ಸ್ವಲ್ಪ ನಮಗೂ ಹೇಳ್ಕೊಡಿ ಅಂತ ಕೇಳೋರಿಗೋಸ್ಕರ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವುದು ಏನು ಎತ್ತ ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ, ನೋಡಿವ್ರಂತೆ. ಸೊ ನಾನು ಲೈವ್ ಯಾವ ರೀತಿ ಆ್ಯಪ್ನ ಯೂಸ್ ಮಾಡೋದು, ಯಾವ ಆ್ಯಪು ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ಅದ್ರ ಮೂಲಕ ನೀವು ಈಸಿಯಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಅರ್ನ್ ಮಾಡ್ಬೋದು. ಆ್ಯಂಡ್ ಎಷ್ಟೋ ಜನ ಈಗ ಹೆಣ್ಮಕ್ಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬಿಂದನೂ ಕೂಡ ಅರ್ನ್ ಮಾಡ್ತಾಯಿದ್ದಾರೆ. ಮುಂಚೆ ಎಲ್ಲ ಯೂಟ್ಯೂಬಲ್ಲಿ ಹೇಗೆ ಅಂದರೆ 10,000 ಫಾಲೋವರ್ಸ್ ಇರಲೇಬೇಕಿತ್ತು, ಮಾನಿಟೈಸೇಷನ್ ಆದಮೇಲೆ ನಿಮಗೆ ಅಮೌಂಟ್ ಬರ್ತಿತ್ತು. ಈಗ ಆ ರೀತಿ ಏನಿಲ್ಲ. ಸೊ ಯೂಟ್ಯೂಬ್ ನೀವು ಸ್ಟಾರ್ಟ್ ಮಾಡೋಕ್ಕೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಕೊಡ್ತಾ ಇದ್ದರೆ ಶಾರ್ಟ್ಸಲ್ಲೇ ಆಗಲಿ, ಇಲ್ಲಾಂದರೆ ಏನಾದರೂ ಯೂಟ್ಯೂಬ್ ನೀವು ವೀಡಿಯೋಸ್ ಹಾಕೋದ್ರಲ್ಲೇ ಆಗಲಿ, ಅದ್ರ ಮೂಲಕ ಕೂಡ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಬರುತ್ತೆ. ಬಟ್ ಏನಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಷ್ಟೇ ಗೈಸ್. ಯಾವುದೇ ಆಗಲಿ, ಯಾವುದೇ ಪ್ಲ್ಯಾಟ್ಫಾರ್ಮ್ ಆಗಲಿ, ನೀವು ಯಾವಾಗಲೂ ನಿಮ್ಮನ್ನ ತೋರಿಸ್ಕೋತಾ ಇದ್ದರೆ ಅದನ್ನು ಕನ್ಸಿಸ್ಟೆನ್ಸಿ ಅಂತಾರೆ. ಸೊ ನೀವು ಯಾವಾಗಲೂ ನಿಮ್ಮನ್ನು ನೀವು ತೋರಿಸ್ಕೋತಾ ಇದ್ದರೆ ನಿಮಗೆ ಅದು ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಅದರಿಂದ ನಿಮಗೆ ಫಾಲೋವರ್ಸು ಗೇನ್ ಆಗುತ್ತೆ, ಸಬ್ಸ್ಕ್ರೈಬರ್ ಗೇನ್ ಆಗ್ತಾರೆ, ಎಲ್ಲ ರೀತಿಯೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಯೂಟ್ಯೂಬು ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನಿಸುತ್ತೆ, ಯಾವ ರೀತಿ ಯೂಟ್ಯೂಬಲ್ಲಿ ಅರ್ನ್ ಮಾಡೋದು ಯಾವ ರೀತಿ, ಹೇಗೆ ಏನು ಅಂಥೇಳಿ. ಯೂಟ್ಯೂಬ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತಲೂ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಸೊ ಈಗ ನಾನು ನಿಮಗೆ ಯಾವ ಆ್ಯಪಲ್ಲಿ ನೀವು ಎಕ್ಸ್ಟ್ರಾ ಅಮೌಂಟ್ನ ಅರ್ನ್ ಮಾಡ್ಬೋದು ಯಾವ ರೀತಿ ಅಂತೇಳಿ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಓಕೆ, ಸೊ ನಾನು ಯೂಸ್ ಮಾಡುವಂಥ ಆ್ಯಪ್ ಬಂದುಬಿಟ್ಟು ವಿಶ್ ಲಿಂಕ್ ಆ್ಯಪ್. ಸೊ ಇಲ್ಲಿ ನಾನು ಹಾಕ್ತೀನಿ ನೋಡಿ. ಸೊ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರಲ್ಲಿ ಹೋಗಿ ವಿಶ್ ಲಿಂಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ? ಸೊ ನೀವು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ನಾನೀಗ ನಿಮಗೆ ಸ್ಕ್ರೀನ್ ರೆಕಾರ್ಡನ್ನು ಹಾಕ್ಬಿಡ್ತೀನಿ. ಯಾವ ರೀತಿ ಈ ಆ್ಯಪ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಸ್ಕ್ರೀನ್ ರೆಕಾರ್ಡ್ ಹಾಕೋತೀನಿ. ಅದ್ರ ಮೂಲಕ ನೀವು ನೋಡಿಕೊಂಡು ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ವಿಶ್ ಲಿಂಕ್ ಕ್ರಿಯೇಟರ್ ಅಂತೇಳಿ ಒಂದು ಆ್ಯಪ್ ಇದೆ. ಸೊ ಆ್ಯಪ್ನ ನೀವು ಹಿಂಗೆ ಡೌನ್ಲೋಡ್ ಮಾಡ್ಕೋಬೇಕು. ನೋಡಿ, ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಿಮಗೆ ಸ್ಕ್ರೀನ್ ಹಾಕಿರ್ತೀನಿ ಯಾವ ರೀತಿ ಏನು ಅಂತೇಳಿ. ಸೊ ಇದರಲ್ಲಿ ನೀವು ಹೋಗಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕನೆಕ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗು ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕನೆಕ್ಟ್ ಮಾಡಬೇಕು ಅಂತ. ಅದರೆಲ್ಲ ನಿಮಗೆ ಪ್ರೊಸೀಜರ್ನ ಅದೇ ತೋರಿಸಿರುತ್ತೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತ. ಅಲ್ಲೋಗಿ ನೀವು ಇನ್ಸ್ಟಾಗ್ರಾಮ್ದು ID ಮತ್ತು ಪಾಸ್ವರ್ಡ್ನ ಹಾಕಿದಾಗ ನಿಮಗೆ ಇನ್ಸ್ಟಾಗ್ರಾಮ್ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಮೇಲೆ ಇಲ್ಲಿ ನಿಮಗೆ ಬ್ರ್ಯಾಂಡ್ ಕೊಲ್ಯಾಬ್ಸ್, ರಿವರ್ಸ್, ವಿಶ್ ಲಿಂಕ್ ಸೋರ್ಸಿಂಗ್, ಬ್ರ್ಯಾಂಡ್ ಸೋರ್ಸಿಂಗ್, ಎಂಗೇಜ್, ಗ್ರೋತ್, ಸ್ಟ್ರೀಕ್ಸ್ ಮತ್ತು ಸೆಲೆಕ್ಟ್ ಬೈ ವಿಶ್ ಲಿಂಕ್ ಅಂತ ಇರುತ್ತೆ. ನೀವೆಲ್ಲ ನೋಡಿರ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ನೀವು ಈ ಔಟ್ಫಿಟ್ ಲಿಂಕ್ ಕೇಳ್ತೀರಲ್ಲ, ಸೊ ಆ ಲಿಂಕ್ನೆಲ್ಲ ನಾನು ಇದ್ರ ಮೂಲಕನೇ ಕ್ರಿಯೇಟ್ ಮಾಡಿ ನಾನು ಹಾಕಿದಾಗ ನಾನು ಆ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡ್ದಂಗೆ ನನಗೆ ಇಷ್ಟು % ಕಮಿಷನ್ ಅಂತ ಬರುತ್ತೆ. ಸೊ ಅದು ಕಮಿಷನ್ ಬೇಸಿಸಲ್ಲಿ ಈ ಪ್ರಾಡಕ್ಟ್ ಈ ಆ್ಯಪು ವರ್ಕ್ ಆಗೋದು. ಸೊ ನಿಮಗೆ ನೋಡಿ ಇಲ್ಲಿ ಕಮಿಷನ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಇಲ್ಲಿ ವಿಶ್ ಲಿಂಕ್ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಕೊಲ್ಯಾಬ್ಸ್ ಅಂತ ಬರುತ್ತೆ ಗೈಸ್. ಸೊ ಬ್ರ್ಯಾಂಡ್ ಕೊಲ್ಯಾಬ್ಸಲ್ಲಿ ನಿಮ್ಗೆ ಇಲ್ಲೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು ನೀವು. ಇಲ್ಲೆಲ್ಲ ಇರುತ್ತೆ ಯಾವ ರೀತಿ ಇದು ಬಂದಿದೆ ನಿಮಗೆ, ಇದು ಬಂದಿದೆ, ಇದು ಬಂದಿದೆ, ಇದು ಬಂದಿದೆ, ಇದು ಬಂದಿದೆ ಅನ್ನೋ ಥರ ನಿಮ್ಗೆ ಇಲ್ಲೆಲ್ಲ ಬಂದಿರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಈ ಫ್ಲಿಪ್ಕಾರ್ಟ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂದ್ಕೊಳ್ಳಿ. ಇಲ್ಲಿ ಯಾವ ರೀತಿ ನೀವು ಇದನ್ನು ಹಿಂಗೆ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ, ಇದರಿಂದ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ, ಇದರಲ್ಲಿ ಎಷ್ಟು ರೀಲ್ಸ್ ಮಾಡಬೇಕು, ನೀವು ಎಷ್ಟು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಬರುತ್ತೆ ಅಂತೇಳಿ ಇರುತ್ತೆ. ಇಲ್ಲಿ ಕೊಲ್ಯಾಬ್ PDF ಅಂತ ಇರುತ್ತೆ. ಸೊ ನೀವು ಅದನ್ನು ಪ್ರೆಸ್ ಮಾಡಿದಾಗ ನಿಮಗೆ ಅಲ್ಲಿ ಕ್ಯಾಂಪೇನ್ ಟೈಮ್ ಲೈನ್ ಅಂದರೆ ಕ್ಯಾಂಪೇನ್ ಎಷ್ಟು ದಿನದಿಂದ ಎಷ್ಟು ದಿನದೊಳಗಡೆ ಮುಗಿಸ್ಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಆಮೇಲೆ ನಿಮಗೆ ಅವರು ಎಷ್ಟು ರೀಲ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಕೊಟ್ಟಿರ್ತಾರೆ. ಆಮೇಲೆ ರೀಲ್ಗೆ ಏನೇನು ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡಬೇಕು, ಆಮೇಲೆ ಮ್ಯಾಂಡಿಟರಿ ಇದನ್ನ ಯೂಸ್ ಮಾಡಲೇಬೇಕು ನೀವು ಅನ್ನೋದನ್ನೆಲ್ಲ ಪಾಯಿಂಟ್ಸ್ಗಳನ್ನ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಕ್ಯಾಪ್ಷನ್ ಹಾಕ್ಬೇಕಾದ್ರೆ ಫ್ಲಿಪ್ಕಾರ್ಟ್ ಸ್ಟೈಲ್ ಅಂತ ಹಾಕೋದು ಕಂಪಲ್ಸರಿ ಅಂತೇಳಿ ಹಾಕಿದ್ದಾರೆ ನೋಡಿ. ಆಮೇಲೆ
ಫ್ಲಿಪ್ಕಾರ್ಟ್ ಫ್ಯಾಷನ್ನ ಪೋಸ್ಟ್ ಮಾಡೋದು ಕಂಪಲ್ಸರಿ, ಟ್ಯಾಗ್ ಮಾಡಬೇಕು ಅವ್ರನ್ನ. ಆಮೇಲೆ ಫ್ಲಿಪ್ಕಾರ್ಟ್ ಫ್ಯಾಷನ್ ಲೋಗೋನ ನೀವು ಅಲ್ಲಿ ಆ ವಿಡಿಯೋಲಿ ಹಾಕಬೇಕು. ಆಮೇಲೆ ಕ್ಯಾಪ್ಷನಲ್ಲಿ ಕಮೆಂಟ್ ಲಿಂಕ್ ಟು ಶಾಪ್ ದಿಸ್ ಲುಕ್ ಅಂತೇಳಿ ಹಾಕಬೇಕು. ಆಮೇಲೆ ಎವ್ರಿ ವಿಡಿಯೋ ಮಸ್ಟ್ ಹ್ಯಾವ್ ವಾಯ್ಸ್ ಓವರ್, ಯಾವುದಾದ್ರೂ ಲ್ಯಾಂಗ್ವೇಜ್ ಆಗಿರಲಿ ವಾಯ್ಸ್ ಓವರ್ ಇರಬೇಕು. ಆ್ಯಂಡ್ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತೇಳಿ ಕೂಡ ಇದರಲ್ಲಿ ಹಾಕಿರ್ತಾರೆ. ಕೆಲವೊಬ್ಬರು ಒಂದೇ ಒಂದು ರೀಲ್ ಕೇಳಿರ್ತಾರೆ, ಕೆಲವೊಬ್ಬರು 2 ರೀಲ್ ಕೇಳಿರ್ತಾರೆ. ಸೊ ನೋಡಿ, ಇಲ್ಲಿ ಡೆಲಿವರೇಬಲ್ಸ್ 1 IG ರೀಲ್ ಅಂತ ಇರುತ್ತೆ, ಇಲ್ಲಿ 1 IG ರೀಲ್ ಅಂತ ಇರುತ್ತೆ. ಆಮೇಲೆ ಹಂಗೆ ನೀವು ಮಾಡಿಬಿಟ್ಟು ಮಾಡಾದಮೇಲೆ ಇಲ್ಲಿ ಚಾಟ್ ಸಿಂಬಲ್ ಇರುತ್ತಲ್ಲ, ಈ ಚಾಟ್ ಸಿಂಬಲ್ ಪ್ರೆಸ್ ಮಾಡಿದಾಗ ನಿಮಗೆ ಇಲ್ಲಿ ಸಬ್ಮಿಟ್ ಇದು ನಾನು ಆಲ್ರೆಡಿ ಮುಗಿಸಿದ್ದೀನಿ. ಇಲ್ಲಿ ನಿಮ್ಮ ಸಬ್ಮಿಟ್ ನಿಮ್ಮ ರೀಲ್ದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಸಬ್ಮಿಟ್ ಮಾಡಬೇಕು. ಆವಾಗ ಅದು ಇದಾಗುತ್ತೆ. ಓಕೆ. ಆಮೇಲೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಡಕ್ಟ್ ನಿಮ್ಮ ಹತ್ರ ಇರುತ್ತೆ. ಸೊ ಆ ಪ್ರಾಡಕ್ಟ್ನ ಲಿಂಕ್ನ ನೀವು ಹೇಗೆ ಜನರೇಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮುಂದೆನೇ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಮಿಂತ್ರಲ್ಲೇ ಹೋಗೋಣ. ಸೊ ಮಿಂತ್ರಲ್ಲಿ ಈಗ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ. ಫಾರ್ ಎಕ್ಸಾಂಪಲ್ ತಾಳಿ ಶ್ರಗ್. ಓಕೆ, ಫೈನ್. ಸೊ ಇದು ಯಾವುದೋ ನಿಮ್ಮ ಹತ್ರ ಇದೊಂದು ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ. ಸೊ ಈಗ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ. ಇದ್ರಲ್ಲಿ ಹೋಗ್ಬಿಟ್ಟು ಶೇರಲ್ಲಿ ಕಾಪಿ ಮಾಡ್ಕೋಬೇಕು ಲಿಂಕ್ನ. ಸೊ ಕಾಪಿ ಮಾಡಿಕೊಂಡು ಕ್ರಿಯೇಟ್ಗೆ ಹೋಗಬೇಕು. ಕ್ರಿಯೇಟ್ಗೆ ಹೋಗಿ ಸಿಂಗಲ್ ಪ್ರಾಡಕ್ಟ್ ಲಿಂಕ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಆ ಲಿಂಕ್ನ ಪೇಸ್ಟ್ ಮಾಡಿದ್ರೆ ಕ್ರಿಯೇಟ್ ವಿಶ್ ಲಿಂಕ್ ಆಗುತ್ತೆ. ಸೊ ಈಗ ನಾನು ಪ್ರಾಡಕ್ಟ್ ಲಿಂಕ್ನ ನಾನು ಆಲ್ರೆಡಿ ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಕ್ರಿಯೇಟ್ ಮಾಡಿರೋ ಸಿಂಗಲ್ ಪ್ರಾಡಕ್ಟ್ ಲಿಂಕು ನಿಮಗೆ ಇಲ್ಲಿ ಬಂದುಬಿಡುತ್ತೆ. ಸೊ ಇದರಿಂದ ನಿಮಗೆ ಅಪ್ ಟು 9% ಕಮಿಷನ್ ಬರುತ್ತೆ ಅಂತ ಹೇಳುತ್ತೆ. ಅದನ್ನು ನೀವು ಇಲ್ಲಿ ಕಾಪಿ ಮಾಡಿಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಹೋಗ್ಬಿಟ್ಟು ಅದ್ರ ಪ್ರಾಡಕ್ಟ್ ಹಾಕ್ಬಿಟ್ಟು ಅದ್ರ ಲಿಂಕ್ನ ನೀವು ಹಾಕ್ಕೋಬೋದು. ಸೊ ಪ್ರಾಡಕ್ಟ್ನ ಹಾಕ್ಬಿಟ್ಟು ನೀವು ಇದು ಮಾಡ್ಕೊಬೋದು. ಸೊ ನಿಮಗೆ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಮಾಡ್ತಾ ಗೊತ್ತಾಗುತ್ತೆ. ಸ್ಟಾರ್ಟಿಂಗೇ ನಿಮಗೆ ಕೆಲವೊಂದು ಅರ್ಥ ಆಗಲ್ಲ, ಮಾಡ್ತಾ ಗೊತ್ತಾಗುತ್ತೆ. ಆಮೇಲೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಆಟೋ DM ಅನ್ನೋದು ಕೂಡ ಇವಾಗ ಎಷ್ಟೊಂದು ಆಟೋ DM ಅಂತಲೂ ಬರ್ತಾರೆ. ಆಟೋ DM ಯಾವ ರೀತಿ ನಡೆಯುತ್ತೆ ಅಂತಂದರೆ, ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ಬಿಟ್ಟಿರ್ತೀರ. ಅದಕ್ಕೆ ನೀವು ಆಟೋ DM ಹೇಗೆ ತೊಗೋಬೇಕು ಅಂದರೆ, ಫಸ್ಟು ಮತ್ತೆ ಹೋಗಿ ಈ ಥರ ಪ್ರಾಡಕ್ಟ್ ಲಿಂಕ್ಗಳನ್ನ ನೀವು ಹಾಕೊಂಬಿಡ್ಬೇಕು. ನಿಮ್ದು ಯಾವ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ ಲಿಂಕ್ನ ಹಾಕ್ಕೊಂಡು ಕ್ರಿಯೇಟ್ ಮಾಡಿಕೊಂಡು ಅದನ್ನು ಕಾಪಿ ಮಾಡಿಕೊಂಡು ಮತ್ತೆ ಕ್ರಿಯೇಟ್ಗೆ ಹೋಗಿ ಇನ್ಸ್ಟಾಗ್ರಾಮ್ ಅಂತೇಳಿ ಇಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋ ಇಲ್ಲಿರುತ್ತೆ. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋ, ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಳ್ಳೋಣ. ಅಪ್ಲೋಡ್ ಮಾಡಿರೋ ವೀಡಿಯೋ ಇದು ಅಂದ್ಕೊಳ್ಳಿ. ಇಲ್ಲಿ ಕಮೆಂಟ್ ಫಾರ್ ದ ಲಿಂಕ್ ಅಂತೇಳಿ ನಾನು ಟೈಪ್ ಮಾಡ್ತೀನಿ. ಕಮೆಂಟ್ ಫಾರ್ ದ ಲಿಂಕ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಆ್ಯಡ್ ಲಿಂಕ್ಸ್ ಅಂತ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಸಿಂಗಲ್ ಪ್ರಾಡಕ್ಟ್ ಲಿಂಕ್ನ ಕ್ರಿಯೇಟ್ ಮಾಡ್ತೀರಾ. ಆ ಪ್ರಾಡಕ್ಟ್ ಲಿಂಕ್ನ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಸೊ ನಿಮ್ಮ ಅಕೌಂಟಿಗೆ ಬಂದು ಯಾರೇ ಬಂದು ನಿಮ್ಮ ಅಕೌಂಟಲ್ಲಿ ಬಂದುಬಿಟ್ಟು ಲಿಂಕ್ ಅಂತ ಕಮೆಂಟ್ಸಲ್ಲಿ ಟೈಪ್ ಮಾಡಿದ್ರೆ ಸೊ ಅವ್ರಿಗೆ ಡೈರೆಕ್ಟಾಗಿ ಆ ಪ್ರಾಡಕ್ಟ್ ಲಿಂಕ್ ಹೋಗುತ್ತೆ. ಅದರಿಂದ ನಿಮಗೆ ಮನಿ ಜನ್ರೇಟ್ ಆಗುತ್ತೆ. ಸೊ ವಿಶ್ ಲಿಂಕ್ ಆ್ಯಪ್ನ ನೀವು ಯೂಸ್ ಮಾಡ್ತಾ ತುಂಬಾ ಈಸಿ ಇದೆ. ಆ್ಯಂಡ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅದರಲ್ಲಿ ಟ್ಯುಟೋರಿಯಲ್ ಕೂಡ ಇರುತ್ತೆ. ಸೊ ನೀವು ಅದ್ರ ಮೂಲಕ ನೋಡಿ ಈಸಿಯಾಗಿ ಕಲ್ತ್ಕೊಬೋದು, ಮಾಡ್ಬೋದು. ಸೊ ಇದರಿಂದ ನೀವೇನಿಲ್ಲ ಅಂದರೂ ಕನ್ಸಿಸ್ಟೆನ್ಸಿ ಕೊಡ್ತಾ ಇದ್ದರೆ, ಸೊ ಡೈಲಿ ನೀವೇನಾದರೂ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನೀವು ಇಲ್ಲ ನಿಮ್ಮ ವಾಟ್ಸಪ್ ಸ್ಟೋರಿಲಿ ನೀವು ಈ ಥರ ಸಿಂಗಲ್ ಪ್ರಾಡಕ್ಟ್ ಲಿಂಕ್ಗಳನ್ನ ಕ್ರಿಯೇಟ್ ಮಾಡಿ, ಇಲ್ಲಾಂದರೆ ಸಿಂಗಲ್ ಪ್ರಾಡಕ್ಟ್ ಲಿಂಕ್ನ ನೀವು ಕ್ರಿಯೇಟ್ ಮಾಡಿ ಅದನ್ನು ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಇಲ್ಲ ವಾಟ್ಸಪ್ ಸ್ಟೋರಿಲಿ ಆಗ್ತಾನೇ ಇದ್ದರೆ ಸೊ ನಿಮ್ಗೆ ಅದರಿಂದ ನೀವು ಯಾರಾದರೂ ಅಕೌಂಟಲ್ಲಿ ಆ ಲಿಂಕ್ ಥ್ರೂ ಯಾರಾದರೂ ಬೈ ಮಾಡಿದ್ರು ಕೂಡ ನಿಮಗೆ ಅದರಿಂದ ಅಮೌಂಟ್ ಬರುತ್ತೆ. ಸೊ ಇದರಲ್ಲಿ ಅಮೌಂಟ್ ಗಳಿಸೋದು ತುಂಬಾ ಈಸಿ. ಸೊ ಇಷ್ಟೇ ಗೈಸ್. ಸೊ ವಿಶ್ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಮನಿ ಮಾಡ್ಬೋದು. ಏನಿಲ್ಲ ಅಂದರೆ ವಿಶ್ ಲಿಂಕಲ್ಲಿ ನೀವು ಕನ್ಸಿಸ್ಟೆಂಟಾಗಿ ಅಂದರೆ ಡೈಲಿ ನೀವು ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋದರೆ ಮ್ಯಾಕ್ಸಿಮಮ್ ಒಂದು 10,000ವರೆಗೂ ಈಸಿಯಾಗಿ ದುಡಿಬೋದು ತಿಂಗಳಿಗೆ. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಅಂತಂದರೆ ಯೂಟ್ಯೂಬು ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲಿ ಏನಂದರೆ ನಿಮಗೆ ಪ್ರಮೋಷನ್ಸ್ ಬಂದರೆ ಅಷ್ಟೇ ದುಡಿಯೋಕ್ಕಾಗೋದು. ಇನ್ಸ್ಟಾಗ್ರಾಮಿಂದ ಏನು ₹1 ಬರೋಲ್ಲ. ನಿಮಗೆ ಪ್ರಮೋಷನ್ ಬಂದರೆ ಆ ಪ್ರಮೋಷನ್ ಮೂಲಕ ನೀವು ದುಡ್ಕೋಬೋದು ಅಷ್ಟೇ. ಸೊ ಈ ರೀತಿ ಈಸಿಯಾಗಿ ನೀವು ದುಡ್ಡು ಮಾಡ್ಬೋದು. ಬಟ್ ನೀವು ವಿಶ್ ಲಿಂಕಿಂದ ಎಷ್ಟೊಂದು ಜನ ಹೆಣ್ಮಕ್ಳು ನೀವು ನೋಡ್ಬೋದು ಯಾವಾಗಲೂ ಅದನ್ನೊಂದು ಪ್ರಾಡಕ್ಟ್ ಇಟ್ಕೊಂಡು ಈ ಪ್ರಾಡಕ್ಟ್ಗೆ ಕಮೆಂಟ್ ಫಾರ್ ದ ಲಿಂಕ್ ಅಂತ ಹಾಕ್ತಾರಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ವಿಶ್ ಲಿಂಕ್ನೇ ಯೂಸ್ ಮಾಡೋದು. ಆ್ಯಂಡ್ ಮೀಶೋಲ್ಲಿ ಕೂಡ ಮಾಡ್ಬೋದಂತೆ. ಬಟ್ ನಂಗೆ ಮೀಶೋ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾನು ಯಾವತ್ತೂ ಮೀಶೋದು ಯೂಸ್ ಮಾಡಿಲ್ಲ. ಅಂದರೆ ಸಿಂಗಲ್ ಪ್ರಾಡಕ್ಟ್ ಲಿಂಕ್ ಮಾಡ್ಕೊಂಡಿದ್ದೀನಿ. ಬಟ್ ಮೀಶೋಲ್ಲಿ ಹೋಗಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡೋದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ವಿಶ್ ಲಿಂಕಿಂದ ಯು ಗೆಟ್ ಅ ಗುಡ್ ಅಮೌಂಟ್. ಆಮೇಲೆ ತುಂಬ ಈಸಿಯಾಗಿ ನೀವು
ನೀವು ಅರ್ನ್ ಮಾಡ್ಬೋದು. ಸೊ ನೀವು ಅಷ್ಟೇ ಮನೇಲಿ ವಿಶ್ಲಿಂಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ವಿಶ್ಲಿಂಕ್ ಆ್ಯಪಿಂದ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ. ನಾನು ಈಗ ಪ್ರೊಸೀಜರ್ನ ನಾನು ಡೈರೆಕ್ಟಾಗಿ ನಿಮಗಿದು ಅಂದರೆ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಲ್ಲ, ಸೇಮ್ ಅದೇ ರೀತಿ. ಸೊ ಈಸಿಯಾಗಿ ಮಾಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ನಿಮಗೇನಾದರೂ ಸಣ್ಣ ಪುಟ್ಟದ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಅದನ್ನು ಹೇಳ್ಕೊಡ್ತೀನಿ. ಸೊ ಬನ್ನಿ ಈಗ ಲಾಸ್ಟ್ ವಿಡಿಯೋದು ಕಮೆಂಟ್ಸ್ ಓದುವ. ನೀವು ಯಾಕೆ ರಚ್ಚಿ ಆ್ಯಂಡ್ ನವೀನ್ ಮನೆಗೆ ಹೋಗಲ್ಲ? ಹಾಗೇನಿಲ್ಲ, ರಚ್ಚು ಮನೆಗೆಲ್ಲ ತುಂಬ ಸಲ ಹೋಗ್ತಾ ಇದ್ವಲ್ಲ. ಅಂದರೆ ಏನಾದರೂ ಇವೆಂಟ್ ಇದ್ದಾಗ, ಏನಾದರೂ ಫಂಕ್ಷನ್ ಇದ್ದಾಗ ಹೋಗ್ತೀವಿ ಅಷ್ಟೇ. ಯಾಕಂದರೆ ಅಷ್ಟಾಗಿ ನಾವು ಹೋಗಲ್ಲ. ಆ್ಯಂಡ್ ನವೀನ ಮನೆ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ, ನಮಗೆ ಹೋಗೋಕ್ಕೊಂಥರ ಮುಜುಗರ, ಅದಕ್ಕೆ ಹೋಗಲ್ಲ. ಆ್ಯಂಡ್ ನಾವು ಈಗ ಮನೆಯಲ್ಲಿ ನಾವೇ ಮೇಯ್ನ್ ಅಂತ ಇರೋದ್ರಿಂದ ಸೊ ಅವರು ನಮ್ಮ ಮನೆಗೆ ಜಾಸ್ತಿ ಬರ್ತಾರೆ. ಸೊ ಅವ್ರ ಮನೇಲಿ ಅವರೆಲ್ಲ ಇನ್ನೂ ಇಂಡಿಪೆಂಡೆಂಟ್ಗಳಾಗಿಲ್ಲ. ಸೊ ಅವ್ರು ಮೇ ಬಿ ಅವರಿಬ್ಬರು ಮದುವೆ ಆದಮೇಲೆ ನಾವು ಅವ್ರ ಮನೆಗೆ ಜಾಸ್ತಿ ಓಡಾಡ್ತೀವಿ. ಈಗ ನಾವಿಬ್ಬರು ಇಂಡಿಪೆಂಡೆಂಟ್ ಇದ್ವಲ್ಲ, ಅದಕ್ಕೋಸ್ಕರ ಅವ್ರು ನಮ್ಮ ಮನೆಗೆ ಜಾಸ್ತಿ ಬರ್ತಾರೆ. ನನ್ನ ಫ್ರೆಂಡ್ ನಿಮ್ಮ ವ್ಲಾಗ್ ನೋಡ್ತಾ ಶೀ ಟುಕ್ ಹರ್ ಲಾಸ್ಟ್ ಬ್ರೆತ್, ಮೈ ಗಾಡ್, ಬಟ್ ಮುಂಚೆನೇ ಹುಷಾರಿರಲಿಲ್ಲ ಅವಳಿಗೆ ಆ್ಯಂಡ್ ಲಾಸ್ಟ್ ಹರ್ ಲೈಫ್ ಬಿಫೋರ್ 2 days ಬ್ಯಾಕ್. ಐ ರಿಯಲಿ ವಾಂಟೆಡ್ ಶೇರ್ ದಿಸ್ ವಿತ್ ಯು ಗೈಸ್ ಬಿಕಾಸ್ ಶಿ ವಾಸ್ ರಿಯಲಿ ಅ ಬಿಗ್ ಫ್ಯಾನ್ ಆಫ್ ಯು. ಮೈ ಗಾಡ್, ಇಂಥ ಮೆಸೇಜ್ ನೋಡಿದ್ರೆ ನನಗೆ ಭಯನೇ ಆಗುತ್ತೆ ಗೈಸ್. ಓಕೆ, ನಿಮ್ಮ ಫ್ರೆಂಡ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರು ಏನಾಗಿ ತೀರ್ಕೊಂಡ್ರೋ ನನಗೆ ಗೊತ್ತಿಲ್ಲ. ಅವರ ನಮ್ಮ ವಿಡಿಯೋ ನೋಡಿ ತೀರ್ಕೊಂಡ್ರು ಅಂತ ಕೇಳಿ ನಿಜ ಬೇಜಾರಾಗ್ತಾಯಿದೆ. ಸೊ ಅವ್ರಿಗೆ ಅವ್ರ ಫ್ಯಾಮಿಲಿ ಅವರೆಲ್ಲ ಅವ್ರು ಕಳ್ಕೊಂಡಿರೋ ನೋವನ್ನ ಬೇರ್ ಮಾಡೋ ಶಕ್ತಿ ಕೊಡಲಿ ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಹಾಗೆ ನಿಮ್ಮ ಫ್ರೆಂಡ್ಗೂ ನಮ್ಮ ಬಿಗ್ ಫ್ಯಾನ್ ಅಂತ ಹೇಳ್ತೀರಾ. ನಿಜವಾಗ್ಲೂ ಅವ್ರು ತೀರ್ಕೊಂಡಿದ್ದಾರೆ ಅನ್ನೋದು ಕೇಳೋಕ್ಕೆ ಒಂಥರ ಬೇಜಾರಾಗ್ತಾಯಿದೆ. ರೆಸ್ಟ್ ಇನ್ ಪೀಸ್. ಸುಷ್ಮಿತಾ, ವೈ ಯು ಬ್ಲಿಂಕ್ ಯುವರ್ ಐ ಸೋ ಮಚ್? ನನಗೂ ದೇವರಡೆ ಗೊತ್ತಿಲ್ಲ. ಬ್ಲಿಂಕ್ ಮಾಡ್ತೀನಿ, ಯಾಕಷ್ಟು ಬ್ಲಿಂಕ್ ಮಾಡ್ತೀನೋ ನನಗೂ ಗೊತ್ತಿಲ್ಲ. ತುಂಬ ಬ್ಲಿಂಕ್ ಮಾಡ್ತೀನಿ. ನಮ್ಮ ಮನೇಲಿ ಎಷ್ಟೊಂದು ಜನರಿಗೆ ಯಾಕಷ್ಟು ಕಣ್ಣಿಗೆ ಮಿಟಿಕ್ಸಿರ್ತೀವಿ, ಅದು ವಿತೌಟ್ ಕಾನ್ಷಿಯಸ್ ನಾನು ಮಿಟಿಕ್ಸ್ತಾ ಇರ್ತೀನಿ, ನನಗೆ ಗೊತ್ತಾಗಲ್ಲ. ಪಿಂಕಿ ರಾಧಾ ಅಲ್ಲು ಅಣ್ಣ ಒಂದು ವ್ಲಾಗ್ ಮಾಡಿ ಅವರ ಬಾಂಡಿಂಗ್ ಬಗ್ಗೆ. ನಮ್ಮ ಅಪ್ಪಣ್ಣಗೆ ಅವರು ಅಣ್ಣನ ಜೊತೆ ಕೂತ್ಕೊಂಡು ಮಾತಾಡೋ ಹುಡುಗಿರೇ ಎಲ್ಲ, ಅವರಿಬ್ಬರು ಎದುರ್ಕೋತಾರೆ ಅವ್ರ ಅಣ್ಣನ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ. ನೋಡೋಣ, ಟ್ರೈ ಮಾಡ್ತೀನಿ. ಅಕ್ಕ, ಫಸ್ಟ್ ಕಮೆಂಟ್ ನಂದು. ಅಕ್ಕ, ನಾನು ಒಂದು ಸಲ ಮೀಟ್ ಮಾಡಬೇಕು ನಿಮ್ಮನ್ನು, ಹಾಗೆ ಒಂದು ಫೋಟೋ ತೊಗೋಬೇಕು ಅಕ್ಕ. ನಮ್ಮದು ಗದಗ ಹತ್ರ ಒಂದು ಹಳ್ಳಿ. ಥ್ಯಾಂಕ್ ಯು ಸಂಗೀತ ಅವರೇ. ಶ್ಯೂರ್, ನೀವು ಈ ಕಡೆ ಬೆಂಗಳೂರು ಬಂದಾಗ ಸಿಗೋಣ, ಮೀಟ್ ಮಾಡೋಣ, ಫೋಟೋನೂ ತೊಗೊಳ್ಳೋಣ. ಓಕೆ, ಈ ವ್ಲಾಗ್ ನಾನು ಕಮೆಂಟ್ ಮಾಡಿದೆ, ತುಂಬ ಖುಷಿ ಆಗ್ತಿದೆ. ನಿಮ್ಮನ್ನು ನೋಡೋಕ್ಕೆ ಯಾವಾಗಲೂ ಹಿಂಗೆ ಇರಿ. ನೋ ನಜರ್ ಗೈಸ್ ಪ್ಲೀಸ್. ವೈ ಡೋಂಟ್ ಯು ಗಿವ್ ಫೈನಲ್ ಕ್ಲಾರಿಟಿ ಅಬೌಟ್ ದ ಮ್ಯೂಚುವಲ್ ಫ್ರೆಂಡ್? ಎಲ್ಲೋ ಒಂದು ಕಡೆ ಅವರು ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ, ಅವ್ರು ಹಂಗೆ ಇದ್ಬಿಟ್ಲಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಹಾಗೆ ನಿಮ್ಗೆ ಇದು ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ. ಲವ್ ಯು ಆಲ್, ಬಾಯ್.